ಮತದಾನದ ಬಗ್ಗೆ ಬಹಳ ಕುತೂಹಲ ಇತ್ತು. ಏನು ಆತ್ಮಸಾಕ್ಷಿಯ ಮತನೋ ಅಥವಾ ಬಿಜೆಪಿಗೆ ಮತನೋ ಹೇಗೆ? ನಾವು ಗೆದ್ದಿರ್ತಕ್ಕಂಥದ್ದು ಬಿ ಜೆ ಪಿಯಿಂದ. ನಮ್ಮನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡ್ತು. ಓಕೆ, ಇಂಥ ಸಂದಿಗ್ಧ ಕಾಲದಲ್ಲಾದರೂ ನಮ್ಮ ಮತ ಕೇಳ್ತಾವೆ ಅಂತ ಅಂದುಕೊಂಡಿದ್ವಿ. ನಿನ್ನೆ ರಾತ್ರಿ ತನಕನೂ ಕಾದ್ವಿ. ಸೌಜನ್ಯಕ್ಕೂ ಒಂದು ಫೋನ್ ದೂರವಾಣಿಯಲ್ಲೂ ಕೂಡ ನಮ್ಮ ಮತ ಕೇಳೋದಕ್ಕೆ ಅವ್ರು ತಯಾರಿಲ್ಲ. ಅದು ಉದ್ದೇಶ ಬಿ ಜೆ ಪಿಗೆ ಜೆ ಡಿ ಎಸ್ ಸೋಲಬೇಕಾಗಿದೆ. ಜೆ ಡಿ ಎಸ್ ಸೋಲುವುದೇ ಬಿ ಜೆ ಪಿಯ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಮತ ಅವ್ರು ಕೇಳಲಿಲ್ಲ. ಕಾಂಗ್ರೆಸ್ನಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಎಲ್ಲ ಸೇರಿ ನಮ್ಮ ಕರೆದು ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಅಭಿವೃದ್ಧಿ ವಿಚಾರ ಯೋಚನೆ ಮಾಡಿ ನಮ್ಮ ಆತ್ಮಸಾಕ್ಷಿ ಮತದಾನ ನಾವು ಮಾಡ್ತೀವಿ. ಅಂದರೆ ಏನಾದರೂ ಅಭಯ ಸಿಕ್ಕಿದೆಯಾ? ನಿಮಗೆ ಟಿಕೆಟ್ ಕೊಡ್ತೀವಿ ಅಥವಾ ಅಭಿವೃದ್ಧಿ ಕಾಮಗಾರಿಗೆ ದುಡ್ಡು ಕೊಡ್ತೀವಿ ಈ ಥರ? ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ಪ್ರಮೇಯ ಇಲ್ಲ, ಇನ್ನು ತುಂಬ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳು, ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾವೆ. ಆದಾಗ್ಯೂ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಮತದಾನದ ಬಗ್ಗೆ ಬಹಳ ಕುತೂಹಲ ಇತ್ತು. ಏನು ಆತ್ಮಸಾಕ್ಷಿಯ ಮತನೋ ಅಥವಾ ಬಿಜೆಪಿಗೆ ಮತನೋ ಹೇಗೆ? ನಾವು ಗೆದ್ದಿರ್ತಕ್ಕಂಥದ್ದು ಬಿ ಜೆ ಪಿಯಿಂದ. ನಮ್ಮನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡ್ತು. ಓಕೆ, ಇಂಥ ಸಂದಿಗ್ಧ ಕಾಲದಲ್ಲಾದರೂ ನಮ್ಮ ಮತ ಕೇಳ್ತಾವೆ ಅಂತ ಅಂದುಕೊಂಡಿದ್ವಿ. ನಿನ್ನೆ ರಾತ್ರಿ ತನಕನೂ ಕಾದ್ವಿ. ಸೌಜನ್ಯಕ್ಕೂ ಒಂದು ಫೋನ್ ದೂರವಾಣಿಯಲ್ಲೂ ಕೂಡ ನಮ್ಮ ಮತ ಕೇಳೋದಕ್ಕೆ ಅವ್ರು ತಯಾರಿಲ್ಲ. ಅದು ಉದ್ದೇಶ ಬಿ ಜೆ ಪಿಗೆ ಜೆ ಡಿ ಎಸ್ ಸೋಲಬೇಕಾಗಿದೆ. ಜೆ ಡಿ ಎಸ್ ಸೋಲುವುದೇ ಬಿ ಜೆ ಪಿಯ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಮತ ಅವ್ರು ಕೇಳಲಿಲ್ಲ. ಕಾಂಗ್ರೆಸ್ನಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಎಲ್ಲ ಸೇರಿ ನಮ್ಮ ಕರೆದು ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಅಭಿವೃದ್ಧಿ ವಿಚಾರ ಯೋಚನೆ ಮಾಡಿ ನಮ್ಮ ಆತ್ಮಸಾಕ್ಷಿ ಮತದಾನ ನಾವು ಮಾಡ್ತೀವಿ. ಅಂದರೆ ಏನಾದರೂ ಅಭಯ ಸಿಕ್ಕಿದೆಯಾ? ನಿಮಗೆ ಟಿಕೆಟ್ ಕೊಡ್ತೀವಿ ಅಥವಾ ಅಭಿವೃದ್ಧಿ ಕಾಮಗಾರಿಗೆ ದುಡ್ಡು ಕೊಡ್ತೀವಿ ಈ ಥರ? ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ಪ್ರಮೇಯ ಇಲ್ಲ, ಇನ್ನು ತುಂಬ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳು, ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾವೆ. ಆದಾಗ್ಯೂ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ.